ಮೈಕೆಲ್ ಡಿ ಕುನ್ನಾ ಅವರ ವರದಿಯನ್ನ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ 3 ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಸರ್ಕಾರನೂ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ, ಆ ವರದಿಯನ್ನು ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ, ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ, ಸಂಸ್ಥೆಗಳ ಕೆಲವು ಹೆಸರುಗಳು ವಿಚಾರವಾಗಿ ಅವ್ರು ಏನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು. ಅವರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದರೂ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕೆಲ್ ಕುನ್ನಾ ಅವರ ವರದಿಯನ್ನು ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತು ಏನು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ, ಚರ್ಚೆ ಈಗ ಸದ್ಯ ಮಾಡಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ 3 ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ. ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥ. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಕೆಲ್ ಡಿ ಕುನ್ನಾ ಅವರ ವರದಿಯನ್ನ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ 3 ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಸರ್ಕಾರನೂ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ, ಆ ವರದಿಯನ್ನು ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ, ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ, ಸಂಸ್ಥೆಗಳ ಕೆಲವು ಹೆಸರುಗಳು ವಿಚಾರವಾಗಿ ಅವ್ರು ಏನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು. ಅವರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದರೂ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕೆಲ್ ಕುನ್ನಾ ಅವರ ವರದಿಯನ್ನು ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತು ಏನು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ, ಚರ್ಚೆ ಈಗ ಸದ್ಯ ಮಾಡಿಲ್ಲ. ಎಸ್ ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ 3 ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ. ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥ. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಕೆಲ್ ಡಿ ಕುನ್ನಾ ಅವರ ವರದಿಯನ್ನ ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ 3 ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಸರ್ಕಾರನೂ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ
ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ ಆ ವರದಿಯನ್ನು ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ ಸಂಸ್ಥೆಗಳ ಕೆಲವು ಹೆಸರುಗಳು ಉಲ್ಲೇಖ ವಿಚಾರವಾಗಿ ಅವ್ರೇನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು. ಅವರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದರೂ ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕಲ್ ಕುನ್ನಾ ಅವರ ವರದಿಯನ್ನು ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ ಚರ್ಚೆ ಈಗ ಸದ್ಯ ಮಾಡಿಲ್ಲ. ಸರ್, ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ ಮೂರೂ ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನು ಈಗ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಜೊತೆಗೆ ಸರ್ಕಾರ ಕೂಡ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಮೂರು ಸಂಸ್ಥೆಗಳ ವಿರುದ್ಧ ಕೂಡ ಕೇಸ್ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಕೂಡ ಮುಂದಾಗಿದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಅವರನ್ನೇ ಮಾತಾಡ್ತಾನೆ. ಸರ್, ಸರ್ಕಾರನೂ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಮುಂದೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿ ಪ್ರಕ್ರಿಯೆಗಳಿವೆ? ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ತನಿಖಾ ವರದಿ ಏನಿದೆ ಆ ವರದಿಯನ್ನು ನಾವು ಇವತ್ತು ಒಪ್ಕೊಂಡಿದ್ದೇವೆ. ಅವರು ಏನು ಉಲ್ಲೇಖ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರು ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಖಾಸಗಿ ಕಂಪನಿಗಳೇನಿವೆ ಆ ಖಾಸಗಿ ಕಂಪನಿಗಳ ಮೇಲೆ ಕಾನೂನಾತ್ಮಕ ಕ್ರಮ ನಾವು ತೆಗೆದುಕೊಳ್ತೀವಿ. ಸರ್ಕಾರಿ ನೌಕರರ ಮೇಲೆ ಯಾರನ್ನ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಇಲಾಖಾ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ತೀವಿ. ಸರ್, ಇದು ಯಾವ ರೀತಿ ಇಂಡಿವಿಜುವಲ್ ತನಿಖೆ ಆಗುತ್ತಾ, ಯಾವ ರೀತಿಯಾಗಿ ಅಂತಂದ್ರೆ ಈ ಸಂಸ್ಥೆಗಳ ವಿಚಾರವಾಗಿ ಸಂಸ್ಥೆಗಳ ಕೆಲವು ಹೆಸರುಗಳು ಉಲ್ಲೇಖ ವಿಚಾರವಾಗಿ ಅವ್ರೇನು ಕಾಣಿಸಿದ್ದಾರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಿತ್ತು. ಅವರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲಿನ ಕ್ರಮಗಳನ್ನ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ವಿವೇಚನೆ ಅಥವಾ ಸರ್ಕಾರಕ್ಕೆ ಆ ರೀತಿಯಾಗಿ ಏನಾದರೂ ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಇಲ್ಲ, ಪ್ರಶ್ನೆ ಅದು ಬಂದಿಲ್ಲ. ಪ್ರಶ್ನೆ ಬಂದಿರೋದು ಇವತ್ತು ಮೈಕಲ್ ಕುನ್ನಾ ಅವರ ವರದಿಯನ್ನು ಒಪ್ಪಿದ್ದೇವೆ. ಅವ್ರೇನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸಿನಂತೆ ಕ್ರಮ ತೆಗೆದುಕೊಂಡು ಪೊಲೀಸರ ಅಮಾನತು ಸದ್ಯಕ್ಕೆ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಸರ್ಕಾರದ ಚಿಂತನೆ ಚರ್ಚೆ ಈಗ ಸದ್ಯ ಮಾಡಿಲ್ಲ. ಥ್ಯಾಂಕ್ ಯು. ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಮಾತು. ಸರ್ಕಾರ ಮೂರೂ ಸಂಸ್ಥೆಗಳ ವಿರುದ್ಧವೂ ಕೂಡ ಏನು ತನಿಖೆಗೆ ಮುಂದಾಗಿದೆ. ಅದು ಕ್ರಿಮಿನಲ್ ಮತ್ತು ಸಿವಿಲ್ ಎರಡೂ ರೀತಿಯಲ್ಲೂ ಕೂಡ ಮೊಕದ್ದಮೆಗಳು ದಾಖಲಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ ಜೊತೆಗೆ ಸರ್ಕಾರ ಮುಂದಿನ ದಿನದಲ್ಲಿ ಈ ರೀತಿಯ ಕಾಲ್ತುಳಿತ ಆಗದಂತೆ ಒಂದಷ್ಟು ಕುನ್ನಾ ಅವರ ಆಯೋಗದಲ್ಲಿರ್ತಕ್ಕಂಥ ಶಿಫಾರಸುಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನೋಡೋಣ ಈ ತನಿಖಾ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ನಂತರ ಕ್ರಮಗಳು ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.